ಯೋಗ್ಯತೆ ಇಲ್ಲ ಸರ್ಕಾರ, ಇದು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ, ಸರಿ ಇಲ್ಲ ಇದು. ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷದ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಸದಸ್ಯರಿಗೆ ಏನು ಮಾತಾಡ್ತೀವಿ ನೀವೆಲ್ಲ? ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಹೋಗ್ತೀವಿ, ಬೇಕಾದಂಗೆ ಮಾತಾಡ್ತೀವಿ. ಅರ್ಥ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗ ಬಂದು ಅಂತ ಮಾತಾಡ್ತೀವಿ ನೀವೆಲ್ಲ. ಶಾಸನ ಆಗಿಲ್ಲ, ಆಡಳಿತ ಪಕ್ಷ ಮೇಲಿಕ್ಕೆ ಆಗ್ತದೆ. ನಿಮ್ಗೆ ಸಮಾವೇಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ ಬಂದ ಮಾತಾಡಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ನೀವು ಸುಮ್ಮನೆ ಕೂದಲು ಯಾರು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ ನೀವು ನಿಮ್ಮ ನಡವಳಿಕೆಯಿಂದ. ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೇನೆ ದ್ರೋಹ ಬಗೆಯಕ್ಕೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ನಿಯಮ ನಮಗೆ ಅವಕಾಶ ಅಧ್ಯಕ್ಷರೇ ಆಗಿದೆ ಬಿಡಪ್ಪ. ರಾಜ್ಯದಲ್ಲಿ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡುವ ಮುಂಚೆ ಈ ವಕ್ಫ್ಗೆ ಸಂಬಂಧಪಟ್ಟಾಗೆ ಬಹುಶಃ ಇವತ್ತು ಅವತ್ತು ನಿಲುವಳಿ ಸೂಚನೆ ನಾನು ಇವತ್ತು 69 ಚರ್ಚೆಗೆ ತಗೊಂಡಿದ್ದೇವೆ. ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ದಾರೆ. ನಾನು ಕೂಡ ಇದರಲ್ಲಿ ಜಾಸ್ತಿ ಚರ್ಚೆ ಆಗದೆ ಅಂದ್ರೆ ಒಂದು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಇಂಪಾರ್ಟೆಂಟ್ ಇದೆ. ನಿಯಮ 69 ಅಡಿನಲ್ಲಿ ನಿಯಮ 69 ಅಡಿನಲ್ಲಿ ನಾವು ನಿನ್ನೆ ತಮಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಸದನದ ಗೌರವ ಘನತೆ ಮತ್ತು ಯು ಆರ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಈ ಒಂದು ಶಾಸನ ಸಭೆಗೆ ಅವಮಾನ ಮಾಡಿರ್ತಕ್ಕಂಥ ನಾಯಕರು ಆತ್ಮಸಾಕ್ಷಿ ಇದ್ರೆ ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಅಧ್ಯಕ್ಷರೇ ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ಹೇಳಿ ನೋಡಿ. ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು, ಸರ್ಕಾರ ಉತ್ತರ ಕೊಡ್ತಾ ಇದೆ. ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೇನೆ ದ್ರೋಹ ಬಗೆಯಕ್ಕೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ನಿಯಮ ನಮಗೆ ಅವಕಾಶ ಅಧ್ಯಕ್ಷರೇ ಆಗಿದೆ ಬಿಡಪ್ಪ. ರಾಜ್ಯದಲ್ಲಿ ಸರ್ಕಾರ ಉತ್ತರ ಕೊಡಿ. ಹೇಗೆ ಮಾತಾಡಿದ್ದಾರೆ ಸಸ್ಪೆಂಡ್ ಮಾಡಕ್ ಜಾತಿ ಬಗ್ಗೆ ಮಾತಾಡ್ತಾನೆ ಅವ್ರಿಗೆ ಸರ್ಕಾರ ಉತ್ತರ ಕೊಡ್ಲಿ. ನಾರಾಯಣಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ. ಕೂತ ಶಿವನ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇದು ಮತ್ತೆ ನೋಡೋ ಈಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ. ಹಾಗಾದ್ರೆ ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ, ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ, ರವಿ ಕೂತ್ಕೋ. ಆಯ್ತು, ಶ್ರೀನಿವಾಸ್ ಕೂತ್ಕೊಳ್ಳಿ. ಸನ್ಮಾನ್ಯ ವಿರೋಧ ಪಕ್ಷದ ಮರ್ಯಾದೆ ಪ್ರಶ್ನೆ, ಮಾಜಿ ಮುಖ್ಯಮಂತ್ರಿಗಳ ಮರ್ಯಾದೆ. ನಮಗೆ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ಈಗ ಅಧ್ಯಕ್ಷರೇ, ಅವರು ಫಸ್ಟ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಪ್ರತಿಪಕ್ಷ ನಾಯಕರೇ ಒಂದು ಅದರಿಂದ ಅಧ್ಯಕ್ಷರೇ ಈ ವಿಷಯ ಚರ್ಚೆಗೆ ಅವಕಾಶ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಅಧ್ಯಕ್ಷರೇ ನಮಗೆ ವಿರೋಧ ಪಕ್ಷ ನಾಯಕರ ವಿರೋಧ ಪಕ್ಷದ ನಮ್ದೇನು ಅಭ್ಯಂತರ ಇಲ್ಲ. ಈಗ ನೋಡಿ ಪಕ್ಷ ನೀವು ಮಾಡಿ ಸರ್ಕಾರ ಮಾತಾಡ್ಲಿಲ್ಲ. ಆಯ್ತದ ಮತ್ತೆ ಮಾತಾಡಿ. 3 ದಿವಸ ಏನ್ ಮಾಡಿದ್ರಿ ನೀವು ಕೂತ್ಕೊಂಡು? 3 ದಿವಸ ಏನ್ ಮಾಡಿದ್ದೀರಿ?
ಈಗ ಸ್ಟೇಟ್ಮೆಂಟ್ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಮಾತಾಡುವಾಗ ಈ ರೀತಿ ಮಾತಾಡಲಾಗ್ತದೆ. ಆಯ್ತು, ನೀವು ಮತ್ತೆ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡಿ. ಸಸ್ಪೆಂಡ್ ಮಾಡೋ ಜಾತಿ ಬಗ್ಗೆ ಮಾತಾಡ್ತಾನೆ ಅವ್ರಿಗೆ ಮಾತಾಡೋದಕ್ಕೆ ಸರ್ಕಾರ ಉತ್ತರ ಕೊಡ್ಲಿ. ನಾರಾಯಣಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ. ಕೂತ ಶಿವನ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮತ್ತೆ ನೋಡೋ ಈಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ. ಹಾಗಾದ್ರೆ ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ, ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ರವಿ ಕೂತ್ಕೋ. ಆಯ್ತು, ಶ್ರೀನಿವಾಸ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ಲಿ. ಸಮಯ ನಿಗದಿಪಡಿಸುವ. ಈಗ ಮಾನ್ಯ ಅಧ್ಯಕ್ಷರೇ, ಸಮಯ ನಿಗದಿ ಆಯ್ತು, ಸಮಯ ನಿಗದಿಪಡಿಸಿ ಕೂತ್ಕೊಳ್ಳಿ. ನಮಗೆ ಸಮಯ ಯಾವಾಗ ಕೊಡ್ತೀವಿ? ರಾಜ್ಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ಮಾಡಲಿಕ್ಕೆ ಸಭಾಧ್ಯಕ್ಷರು ಇದ್ರೆ ಅವಕಾಶವನ್ನು ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಅಧ್ಯಕ್ಷರೇ, ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ಕೂತ್ಕೊಳ್ಳಿ. ನೋಡಿ, ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು, ಸರ್ಕಾರ ಉತ್ತರ ಕೊಡ್ತಾ ಇದೆ. ಅತಿವೃಷ್ಟಿ ಸಂಬಂಧಪಟ್ಟಾಗೆ ನೋಡಿ, ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಆಗಲಿಲ್ವಾ? ಸರ್ಕಾರ ಉತ್ತರ ಬೇಡ. ನಿಮ್ಮ ಕ್ಷೇತ್ರ ಜನಸಾಮಾನ್ಯರದ್ದು ನೀವೇನ್ ಮಾತಾಡ್ತೀವಿ? ಏನೇನು ಮಾತಾಡ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತಾ ಸಮಸ್ಯೆ ಬಂದಾಗ ನೀವೇನ್ ಮಾತಾಡಿದ ಅಂತ ಹೇಳಿದ್ರೆ ಅವ್ರ ಅರ್ಥ ಇಲ್ವಾ ನೀವು ಮಾತಾಡೋದಕ್ಕೆ? ಇಲ್ಲ, ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷ, ಸಭಾಧ್ಯಕ್ಷರೇ, ಒಂದು ನಿಮಿಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಈ ತರ ಸದನ ನೀಡಿದ್ದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಆಚೆ ಆಡಳಿತ ಪಕ್ಷ ಆಗಿ ನಡ್ಸೋಕೆ ಯೋಗ್ಯತೆ ಇಲ್ಲ. ಆಡಳಿತ ಪಕ್ಷ ನಡ್ಸೋಕೆ ಕಳ್ಕೊಂಡಿದ್ದಾರೆ ಸರ್ಕಾರ. ಯೋಗ್ಯತೆ ಇಲ್ಲ ಸರ್ಕಾರ. ಇದು ಸರ್ಕಾರ ನಡ್ಸೋಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ, ಸರಿ ಇಲ್ಲ. ಇದು ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಸದಸ್ಯರಿಗೆ ಏನ್ ನೀವು ಮಾತಾಡ್ತೀವಿ? ನೀವೆಲ್ಲ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಹೋಗ್ತೀವಿ, ಬೇಕಾದಂಗೆ ಮಾತಾಡ್ತೀವಿ. ಅರ್ಥ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗ ಬಂದು ಎಂದು ಮಾತಾಡ್ತೀವಿ. ನೀವೆಲ್ಲ ಆಡಳಿತ ಪಕ್ಷ ಮೇಲಿಕ್ಕೆ ಆಗ್ತದೆ. ನಿಮ್ಗೆ ಸಮಯಾವಕಾಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ ಬಂದವ್ರು ಮಾತಾಡ್ತೀರ, ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತೀರಿ ಅಂತ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತಾರೆ ಅಂತ ಹೇಳಿದಾಗ ಭಾಗ್ಯಬೇಕಾದ ಸಿಟ್ಟಿಂಗ್ ಸದಸ್ಯರು MLAಗಳು ನೀವು ಬೇಗ ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಇಲ್ಲ ನಿಮ್ಮ ಇದಕ್ಕೆ ಮಾತಾಡಿ ನೀವು ಎಷ್ಟು ಬೇಕಾದ್ರು. ಯಾವುದೇ ಅಲ್ಲಿ ಸರ್ಕಾರ ಉತ್ತರ ಕೊಡ್ತುಂಟು. ಆಯ್ತು, ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ. ಈಗ ಮುಗೀತಲ್ಲ ನಿಮ್ಮ ಮತ್ತೆ ಇಷ್ಟ ಮುಗೀತಾ? ಏನೋ ಸಿಗ್ತದೆ ನಿಮ್ಗೆ ಈ ರೀತಿ ಮಾಡಿದ್ರೆ? ಮಾನ್ಯ ಅಧ್ಯಕ್ಷರೇ, ಈಗ ಮಾತಾಡ ಅಗತ್ಯ ಇಲ್ಲ. ಯಾರಿಗೆ ಮಾತಾಡ್ತಾರೆ? ಈಗ ಅವ್ರು ಉತ್ತರ ಕೊಡ್ಬೇಕಲ್ಲಿ ಸದಸ್ಯರು. ಅಲ್ಲಿ ಅತಿವೃಷ್ಟಿ ಸಂಬಂಧಪಟ್ಟಾಗ ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ತಾ ಇದೆ. ನೀವು ಆಡಳಿತ ಪಕ್ಷ ಸದಸ್ಯರಾಗಿ ಏನ್ ಮಾತಾಡ್ತೀರಿ? ನೀವು ಜಾತಿ ನಿಂದನೆ ಮಾಡಬೇಕು. ಅದಕ್ಕೆ ಟೈಮ್ ಕೊಡ್ತೇವೆ ಅಂತ ನಿಮ್ಮ ಅಜೆಂಡದಲ್ಲಿ ಹಾಕಿದೆ ಇಲ್ಲ. ಟೈಮ್ ಕೊಡ್ತೇವೆ ಹಾಕಿದ ಅಜೆಂಡದಲ್ಲಿ ಅಂತ ಹೇಳಿದ್ರೆ ನೀವು ಅರ್ಜಿ ನಿನ್ನೆ ಕೊಟ್ಟಿದ್ದೆ. ಅರ್ಜಿ ನಿನ್ನೆ ನೀವು ಅರ್ಜಿ ಕೊಟ್ಟು ಇವತ್ತು ಕೊಡ್ಬೇಕಂತ ಶಾಸಕರನ್ನ ಅಮಾನತು ಮಾಡಬೇಕು. ಸಮಯಾವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ತಮಗೂ ಸಮಯಾವಕಾಶ ಕೊಡ್ತಾರೆ. ಅಲ್ಲಿವರೆಗೂ ಮಾತಾಡ್ತಿರ್ಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ನಾವು ಯಾವುದೇ ಪದ ಪ್ರಯೋಗ
ಆಯ್ತು, ಮಾತಾಡಿ. ಈಗ ಈ ಜಾತಿ ನೀವು ಕ್ರಮ ಕೈಗೊಳ್ಳಬೇಕು. ಅಧ್ಯಕ್ಷರೇ, ಮತ್ತು ಅದರ ಬಗ್ಗೆ ಸರ್ಕಾರ ಮಾತಾಡಿರೋದು ತಾವು ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಾ. ಇದು ಅನೇಕ ಸದಸ್ಯರು ಸಹ ಮಳೆ ಹಾನಿಯಿಂದ ಆಗಿರುವ ತೊಂದರೆಗಳನ್ನ ಅದರ ಬಗ್ಗೆ ಸರ್ಕಾರ ಕೈಗೊಂಡ ಸರ್ಕಾರ ಇದರ ಬಗ್ಗೆ ಸ್ಪಷ್ಟನೆ ಹೇಳಿದ್ದಾರೆ. ದಯಮಾಡಿ ಸುಮಾರು ಸಮಸ್ಯೆಗಳು ರಸ್ತೆಗಳು ಹಾನಿಯಾಗಿದ್ದಾರೆ. ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅಂತೇಳಿ ಅನೇಕ ಸದಸ್ಯರು ರಸ್ತೆಗಳು ಹಾಳಾಗಿರುವ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಸರ್ಕಾರ ಹೇಳಿಕೆ ಮಾಡುವುದು ಸೂಕ್ತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಈ ಸರ್ಕಾರದ ಹೇಳಿಕೆಯನ್ನ ಮಾಡಲಿಕ್ಕೆ ತಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದ.